ಎಕ್ಸ್ಕ್ಯೂಸ್ ಮೀ. ಬನ್ನಿ ಕೂತ್ಕೊಳ್ಳಿ. ಮ್ಯಾನೇಜರ್ ಇಲ್ವಾ? ನಾನಿದ್ದೀನಲ್ಲ, ಹೇಳಿ. ಏನಿಲ್ಲ, 14-15ಕ್ಕೆ ಚೌಲ್ಟ್ರಿ ಬುಕ್ ಮಾಡಿದ್ವಿ. ಒಂದ್ಸಲ ಜಾಗ ನೋಡ್ಬೋದಾ? 14-15 ಹೆಸರೇನು? ಭುವನ್. ಸಾರಿ, ಸದಾಶಿವಯ್ಯ. ಆ ಹೆಸರಲ್ಲಿ ಬುಕ್ ಆಗಿಲ್ವಲ್ಲ? ಬುಕ್ ಆಗಿದೆ, ಪೇಮೆಂಟ್ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ರು. ಇನ್ನೊಂದ್ಸಲ ನೀಟಾಗಿ ಚೆಕ್ ಮಾಡಿ. ಹೇಳಿದ್ನಲ್ಲ ಸರ್, ಅವತ್ತು ಬುಕ್ ಆಗಿರೋದು ಬಂಗಾರಮ್ಮನವ್ರ ಹೆಸರಲ್ಲಿ. ಬಂಗಾರಮ್ಮ ಅನ್ನೋ ಹೆಸರಲ್ಲ? ಹಾಂ ಹೌದು ಸರ್. ಬಾಸ್ ನಮಸ್ತೆ. ಆಯ್ಸಿ, ನೀವೇನಿಲ್ಲಿ? ನಮ್ಮ ಅಣ್ಣಂದು 14-15 ಮದುವೆ. ಮಂಟಪ ನೋಡ್ಕೊಂಡು ಹೋಗಕ್ಕೆ ಬಂದಿದ್ವಿ. ವಾವ್, ನಮ್ಮದು ಅದೇ ದಿನ. ಗೊತ್ತಾಯ್ತು. ಬಟ್ ಆದರೆ ಅವತ್ತು ಬೇರೆಯವ್ರ ಹೆಸರಲ್ಲಿ ಬುಕ್ ಆಗಿದೆ. ಬೇರೆಯವರಲ್ಲ ಸರ್, ಬಂಗಾರಮ್ಮನವ್ರ ಹೆಸರಲ್ಲಿ ಬುಕ್ ಆಗಿರ್ತೈತೆ. ಯಾಕಂದ್ರೆ ಮದುವೆ ನಡೆಸ್ತಿರೋರು ಅವರೇ. ಓ, ಬಂಗಾರಮ್ಮನೇ ಮುಂದೆ ನಿಂತು ಈ ಮದುವೆ ನಡೆಸ್ತಿದ್ದಾಳಾ? ರೀ, ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ. ನಾವು ಅದೇ ಡೇಟಿಗೆ ಬುಕ್ ಮಾಡಿದ್ದೀವಿ. ನಮಸ್ತೆ. ಏನಾಗಬೇಕಾಗಿ ಸರ್? ಒಂದು ಕನ್ಫ್ಯೂಷನ್ ಆಗಿದೆ. ನಮ್ಮ ತಂದೆ ಚೌಲ್ಟ್ರಿ ಬುಕ್ ಮಾಡಿದ್ದಾರೆ, ಇವರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏಯ್, ಸರಿಯಾಗಿ ನೋಡ್ದನಾ? ಹ್ಞೂ ಅಣ್ಣ, ನೋಡಿದೆ. ಆ ಡೇಟಲ್ಲಿ ಬಂಗಾರಮ್ಮನವ್ರ ಹೆಸರಲ್ಲಿ ಬುಕ್ ಆಗಿದೆ. ಈ ರಿಜಿಸ್ಟರ್ ಚೆಕ್ ಮಾಡ್ದ? ಇಲ್ಲ ಅಣ್ಣ. ಸರ್, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು 2 ಮಂಟಪ ಇದೆ. ಇವನು ಹೊಸಬ, ಗೊತ್ತಿಲ್ಲ. ಒಂದು ಮಂಟಪನ ಬಂಗಾರಮ್ಮನವ್ರು ಬುಕ್ ಮಾಡಿದ್ದಾರೆ. ನಿಮಗೆ ಬುಕ್ ಮಾಡಿರೋದು ಪಕ್ಕದಲ್ಲಿದೆ. ಬನ್ನಿ, ನಾನು ತೋರಿಸ್ತೀನಿ. ನೀವು ಬನ್ನಿ, ನೋಡಿರಂತೆ. ಇಲ್ಲ, ನಾನು ನೋಡಿವ್ನಿ, ನೀವು ಬನ್ನಿ. ಸರಿ, ಸಿಗೋಣ. ನಿಮ್ಮ ಮದುವೆಗೆ ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್. ನಿಮಗೂ ಥ್ಯಾಂಕ್ ಯು. ರಜೆ
ಎಲ್ಲ ನಿನ್ನ ಅನ್ಕೊಂಡಂಗೆ ಆಯ್ತೈತೆ ಅಲ್ವಾ? ನೀನ್ ಇಲ್ದೆ ಈ ಮದುವೆ ಆಗ್ಬಾರ್ದು ಅನ್ಕೊಂಡಿದ್ದೆ. ಪರವಾಗಿಲ್ಲ, ಗಂಡಿನ ಕಡೆಯವರು ಸಾಂದಾಗೆ ಮಾತಾಡ್ತಾರೆ. ನಾನೇನಾರ ತೆಪ್ಪಾಗಿ ಹೇಳಿದ್ದೆ ರಜೆ? ನೀನ್ ತೆಪ್ಪಾಗಿ ಮಾತಾಡ್ಲಿಲ್ಲ, ಅದ್ರಲ್ಲಿ ನಡೀತಾ ಇರೋದು ತೆಪ್ಪಾಗೈತೆ. ಎಲ್ಲಕ್ಕಿಂತ ನಾನು ಅನ್ಕೊಂಡಿದ್ದಕ್ಕಿಂತ ಆ ಪುಟ್ಟಕ್ಕ ಟಾಪ್ ಆಗಿ ಹೋಯ್ತಾವಳೆ. ಮೊದಲನೇ ಮಗಳಿಗೆ ಮೇಸ್ಟ್ರು, 2ನೇ ಮಗಳಿಗೆ ಬಿಸ್ನೆಸ್ ಮ್ಯಾನ್. ಔಷಧ ಗಂಟಾಗ್ತಾವಳೆ. ಯಾವ್ದೋ ಕಾಂಜಿ ಪಿಂಜಿ ಹುಡುಗ ಸಿಕ್ಕವನೆ ಅನ್ಕೊಂಡ್ರೆ ಒಳ್ಳೆ ಕುಳಾಳೆ ಬಿದ್ದೈತೆ ಗಾಳಕ್ಕೆ. ಅವಳಿಗೆಲ್ಲ ನಮ್ಮ ಮಚ್ಚೆ ಆಯ್ತಾ? ಅವಳ ಅದೃಷ್ಟ ಹೆಂಗೆ ಇರ್ಲಿ, ಅವಳು ನನ್ನ ದಾಟಿನೇ ಹೋಗ್ಬೇಕು. ಬಾ, ಆ ಪುಟ್ಟಕ್ಕ ಮತ್ತೆ ಬಂಗಾರಮ್ಮನ ಮಧ್ಯೆ ತಂದಿಡಕ್ಕೇನೆ ಆ ಸ್ನೇಹ ಮತ್ತೆ ಕಂಟಿನ ನಾನು ದೂರ ಮಾಡಿದ್ದು. ಆದ್ರೆ ಈ ಮದ್ವೆ ಆಗೋದ್ರಿಂದ ಪುಟ್ಟಕ್ಕನ್ಗೇನು ನಷ್ಟ ಇಲ್ಲ. ಆರಾಮಾಗೆ ಮಗಳನ್ನ ದೊಡ್ಡ ಮನೆಗೆ ಕಳ್ಸ್ಕೊಟ್ಟು ಕೈ ತೊಳ್ಕೊಂತಾಳೆ. ಬಿಡ್ಬಾರ್ದು, ಇದು ಈ ಚಲಿಸಗ ಹಾಕಕ್ ಬಿಡ್ಬಾರ್ದು. ಏನಂತ ಯಜಮಾನ? ನನ್ನ ಪಾದ ಕೆಂಡದ ಮ್ಯಾಗೆ, ಕುತ್ತಿಗೆ ಮ್ಯಾಗೆ ಕತ್ತಿ, ಏನಂತ ಹೇಳಿ? ಇದ್ರಾಗೆ ಕೆಂಡ ಯಾರು ಕತ್ತಿ ಯಾರು? ನನ್ನ ಜೀವನದಲ್ಲಿ ನಿನ್ನನ್ನು ಬಿಟ್ರೆ ನನ್ಗೆ ಬೇರೆ ಯಾರವ್ರೆ ರಚಿ? ಅಲ್ಲ, ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಈ ಮದುವೆ ಆಗ್ಬಾರ್ದು ಅಂತ ಇದ್ರೆ ನಾವ್ಯಾಕೆ ಚಪ್ರದ ಪೂಜೆಗೆ ಹೋಗ್ಬೇಕ ಅಲ್ವಾ? ಹೆಂಗನ ಹೋಲ್ ಬಿಟ್ಬಿಟ್ಟಿದ್ರೆ ಆಗಿರೋದಪ್ಪ. ಬಿಡೋ ಮಾತೇ ಇಲ್ಲ. ನನ್ಗೆ ಅಲ್ಲಿ ಏನ್ ಆಯ್ತಾಯ್ತೆ ಅಂತ ತಿಳ್ಕೊಬೇಕಾಗಿತ್ತು. ಈಗ ಗೊತ್ತಾಯ್ತು. ನಡಿಲಿ ನಡಿಲಿ, 3 ಗಂಟೆ ಆಗಕಂಟ ನಂಗೆ ಸಮಯ ಐತೆ. ಎಲ್ಲಿ ಕಲ್ಲು ಹೊಡೆದ್ರೆ ಹೆಂಗ್ ಗಾಯ ಆಯ್ತೈತೆ ಅಂತ ತಿಳ್ಕೊಂಡು ನೋಡಿಯಮ್ಮ. ನೀವ್ ಕಳ್ಸಿದ ಫೋಟೋಸ್ ನೋಡಿ ನಮ್ಮ ಅಕ್ಕನ ಮನ್ಸ್ ಬದಲಾಗುತ್ತೆ ಅನ್ಕೊಂಡ್ರೆ ಅವಳಿ ಮದ್ವೆ ಬೇಗ ಮಾಡಿ ಮುಗಿಸಿ ಅಂತ ರೊಚ್ಕೆದಿದ್ದಾಳೆ. ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗ್ತಿದೆ. ಆ ಕಡಿಗೂ ಅಷ್ಟೇ, ಅಣ್ಣ ಅಂತೂ ಯಾರ ತವನು ಸರಿಯಾಗಿ ಮಾತೇ ಆಡ್ತಿಲ್ಲ. ನಾನು ಹೇಳ್ದೆ ಮೂಸೆ ಹತ್ರ ಫೋಟೋ ಎಲ್ಲ ಕಳಿಸೋದು ಬೇಡ ಅಂತ. ಅರ್ಥ ಆಗ್ಬೇಕು ಅವನಿಗೆ. ಈಗ ಇವ್ರಿಬ್ರು ಮದ್ವೆನ ಹೆಂಗ್ ತಡೆಯೋದು ಅಂತ ಹೇಳಿ. ಅಯ್ಯೋ, ತಡಿಯೋದಲ್ಲ ಸಿಸ್ಟರ್, ಅವರಿಬ್ರು ಮದುವೆ ಆಗ್ಬೇಕಲ್ವೇ? ಮುಗಿಸಿ ಸ್ನೇಹಕ್ಕ ಮತ್ತೆ ಭುವನ್ ಅವ್ರ ಮದ್ವೆ ತಡೆಯೋದ್ರ ಬಗ್ಗೆ ಮಾತಾಡ್ತಿರೋದು. ಹಾ, ಕರೆಕ್ಟ್ ಕರೆಕ್ಟ್. ಏನ್ಲ ಕರೆಕ್ಟು? ಈಗಾಗಲೇ ಮದುವೆ ತಯಾರಿ ನಡೆದೋಗದಕ್ಕಲ್ಲ. ನಿಮ್ಮ ಅಕ್ಕನವೇ ಮದುವೆ ಮಂಟಪಕ್ಕೆ ಬಂದಿದ್ರು. ಬಂಗಾರಮ್ಮನವ್ರೆ ಮುಂದೆ ನಿಂತು ಕಂಟಿ ಹಣ್ಣು ಮದುವೆ ನಡೆಸ್ತಾವ್ರೆ. ಮದುವೆಗೆ ದೊಡ್ಡ ದೊಡ್ಡವ್ರು ಸೇರವ್ರೆ, ನಿಲ್ಸೋದು ಭಾರಿ ಕಷ್ಟ. ದೊಡ್ಡೋರ್ ಸೇರೋದ್ ಸೇರ್ಲಿ, ಅವ್ರ ಪಾಡಿಗೆ ಅವ್ರ ಕೆಲ್ಸನೂ ಮಾಡ್ಲಿ. ನಾವ್ ಚಿಕ್ಕೋರ್ ಅದೇನ್ ಮಾಡ್ಬೇಕೋ ನಾವ್ ಮಾಡೋಣ. ಆನೆ ಕಿವಿಗೆ ಇರುವೆ ಹೋದ್ರೂ ಸಂಕಟ ತಪ್ಪಿದ್ದಲ್ಲ. ಹೇಗಾದ್ರೂ ಮಾಡಿ ಈ ಮದ್ವೆನ್ ತಡೀಲೇಬೇಕು. ಏನ್ ನಡೀತಾ ಇದೆ ಇಲ್ಲಿ? ನಮಸ್ತೆ ಮಿಸ್ಟರ್. ನೀವೇನ್ ಮಾಡ್ತೀರಾ ಇವ್ರ ಜೊತೆಗೆ? ಸ್ನೇಹಕ್ಕನ್ ಮದ್ವೆ ಹೇಗ್ ತಡೆಯೋದು ಅಂತ ಪ್ಲಾನ್ ಮಾಡ್ತಿದೀವಿ ಬಾವ. ನೀವೇನೇ ಪ್ಲಾನ್ ಮಾಡಿದ್ರೋ ಅದು ನಡೆಯಲ್ಲ. ಸ್ನೇಹ ಮದುವೆ ಯಾರ ಜೊತೆ ಸೆಟ್ ಆಗಿದೆಯೋ ಅದು ಅವ್ರ ಜೊತೆನೇ ಆಗಲಿ. ನೀವೇನು ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಹಿಂಗೆ ಹೇಳ್ತಿದ್ದೀರಾ ಬಾಬಾ? ನಿನ್ನೆ ಒಂಥರ ಮಾತಾಡಿ ಇವತ್ತು ಪಾರ್ಟಿ ಚೇಂಜ್ ಮಾಡೋ ಥರ ಕಾಣ್ತಿದ್ದೀರಲ್ಲ, ಏನಾಯ್ತು?
ಮೇಷ್ಟ್ರೆ, ಮನಸ್ತಾಪ ಬರೋದು ಹೋಗೋದು ಮಾಮೂಲಿ. ನೀವು ನಮಗೆ ಸಪೋರ್ಟ್ ಮಾಡಿದ್ರೆ. ಸಿದ್ದೇಶ್, ಬೇಡ, ನೀವು ನಮ್ಮ ಮನೆ ವಿಷಯಕ್ಕೆ ತಲೆ ಹಾಕ್ಬಿಡಿ. ಇದ್ಯಾಕಕ್ಕ ಬಾವ ಹೀಗೆ ಮಾತಾಡ್ತಿದ್ದಾರೆ? ಈ ನಂಜಮ್ಮ ಯಾಕೆ ಫೋನ್ ಮಾಡ್ತವ್ರೆ? ಸಿಸ್ಟರ್, ಒಂದು ನಿಮಿಷ. ಹಲೋ. ಲೋ ಕಂಟಿ, ಕೇಟ್ಗಿಂತ ಫೋನ್ ಮಾಡೋದಿಲ್ಲ. ನಾನು ಫೋನ್ ಮಾಡೋದು ನೀನು ಒಳ್ಳೇದಕ್ಕೆ ಅಂತ ನಿಂಗೆ ಗೊತ್ತಿಲ್ವಾ? ಒಂದು ಮುಖ್ಯವಾದ. ನಾನು ಮುಂಗುಸಿ ಮಾತಾಡ್ತೀವಿ. ಏನ ಮುಂಗ್ಸಿಯ? ಕಂಟಿ ನಂಬರ್ ಮಾಡೀನಿ. ಇವನು ಯಾಕೆ ಎತ್ಕ? ಲೇ, ಅಣ್ಣನ ಫೋನು ನಂತವೈತೆ. ಅವನ ಫೋನ್ ನೀನು ಯಾಕೆ ಮಡಿಕೊಂಡಿದ್ಯಾ? ನೀವು ಯಾಕೆ ಫೋನ್ ಮಾಡಿದ್ರಿ ಅದನ್ನ ಮೊದಲು ಹೇಳಿ. ಒಂದು ಮುಖ್ಯ ದಿಸೆ ಮಾತಾಡ್ಬೇಕಂಡ್ಲ. ಎಲ್ಲ ಅವನು ಏನು ಮಾಡ್ತಾವನೆ? ಅಣ್ಣ ಮದುವೆ ಕೆಲಸದಾಗೆ ಬ್ಯುಸಿ ಆಗವ್ರೆ. ಮದುವೆಯ? ಅಣ್ಣಂಗೂ ಮದುವೆ ಫಿಕ್ಸ್ ಆಯ್ತು, ನಿಶ್ಚಿತಾರ್ಥನೂ ಮುಗೀತು. ಲೇ, ಏನೆಲ್ಲ ಹೇಳ್ತಿದ್ದೆ ನೀನು? ನಿಮ್ಮ ಅಣ್ಣನ್ಗೆ ಒಳ್ಳೇದಾಗಬೇಕು ಅನ್ನೋ ಆಸೆ ನಿಮ್ಗಿಲ್ವಾ? ಏನು ಇಸಿ ಅಂತ ಮೊದಲು ಹೇಳಿ. ನಾನು ಆ ಕಂಟಿನ್ಯೂ ಸ್ನೇಹನು ಒಂದು ಮಾಡಬೇಕು ಅಂತ ಒದ್ದಾಡ್ತೀವಿ. ನೀವುಗಳು ಅವರಿಬ್ಬರನ್ನು ಬೇರೆ ಮಾಡಕ್ಕೆ ಹೊಂಟಿದ್ದೀರೇನ್ಲ? ನಾವೇನು ಮಾಡ್ತಿಲ್ಲ, ಸ್ನೇಹತ್ತಿಗೆ ಅಣ್ಣನ ಬೇಡ ಅಂತ ಹೇಳಿದ್ದು. ಅಯ್ಯೋ ಮುಕ್ಕ, ಅವಳಾಗೆ ಅವಳು ಬೇಡ ಅಂತ ಹೇಳಿಲ್ಲ. ಅವರಿಬ್ಬರು ಪ್ರೀತಿ ಮುರಿದು ಬಿಡಕ್ಕೆ ಯಾರು ಗೊತ್ತಾ ಕಾರಣ? ಬಂಗಾರಮ್ಮ. ಅವಳೆಯ ಇವರಿಬ್ಬರು ಸಂಬಂಧ ಹಾಳಾಗಕ್ಕೆ ಕಾರಣ. ಎಲ್ಲಕ್ಕಿಂತ ಮುಖ್ಯವಾಗಿ ಅವಳಲ್ಲ ಹುಡುಗಿ, ಅದೇ ನನ್ನ ಮಗನಿಂದ ಬಿದ್ದವಳಲ್ಲ. ಯಾಕ ನಾನು ನಿನ್ನ ಮಾತನ್ನ ಕೇಳ್ಕೊಂಡು ಇದಕ್ಕೆ ಒಪ್ಕೊಂಡು ಅಂತ ಹೊಡಬೇಕು. ಹಂಗ ನರಕ ನರಕ ತೋರಿಸ್ಬಿಡ್ತೀನಿ. ಇದನ್ನೇ ನಾನು ಆ ಕಂಟಿ ತವ ಹೇಳ್ಬೇಕು ಅಂತ ಒದ್ದಾಡ್ತಿರೋದು. ಅವನು ನೋಡಿದ್ರೆ ನನ್ನ ಕೈಗೆ ಸಿಗ್ತಿಲ್ಲ. ನೀನೇ ಒಸಿ ಅವನಿಗೆ ಹೇಳು, ಆಯ್ತಾ? ನಾಟ್ಲ ಮಗ. ಚೆನ್ನಾಗೈತವ. ಹೇಗಿರ್ಲ ವಸಿ, ಎಲ್ಗೋಯ್ತಿದ್ಯಾ? ಏನು ಅವಸರ? ರಾಧಾ, ನೀನು ನೋಡವ. ನನ್ನ ಮಗ ಅಕ್ಷರ ಓದ್ಕೊಂಡಿಲ್ಲ,
ಆದರೆ ಜನರ ಮನಸ್ಸನ್ನ ಸ್ಯಾನೆ ಸಂದಾಗಿ ಓದ್ಕೊಂಡವನೆ. ಈ ವಿಷಯ ನಿಮಗೂ ಗೊತ್ತಿರೋದೆ, ಆದರೂ ಇನ್ನೊಂದು ಕಿತ ಹೇಳ್ತೀವಿ. ಓದ್ಕೊಂಡಿರೋರೆಲ್ಲರೂ ಒಳ್ಳೆಯವ್ರಾಗಿರ್ಲೇಬೇಕು ಅಂತ ಇಲ್ವಲ್ಲ ಅತ್ತೆ. ನಮ್ಮ ಕಂಟಿ ಮಾವ ತುಂಬ ಒಳ್ಳೆಯವರು ಅಂತ ಗೊತ್ತು, ಅಷ್ಟು ಸಾಕು. ಅಣ್ಣ ನಿಂತ ಓಸಿ ಮಾತಾಡಬೇಕು. ಹೇಳ ಅತ್ತಿಗೆ ಬಗ್ಗೆ ಈಗ ಅದ್ರ ಬಗ್ಗೆ ಮಾತಾಡಕ್ಕೆ ಏನಿಲ್ಲೈತೆ? ಲೈ ಮುಗಿಸಿ ತಕ ಪತ್ರಿಕೆ ಬಂದೈತೆ ನೋಡು. ಏಟ್ ಬೇಕೋ ಅಟ್ ತಗೋ. ನಮ್ಮ ಹುಡುಗರಿಗೆಲ್ಲ ಕೊಡು, ನಾನು ಕೊಟ್ಟೆ ಅಂತ ಹೇಳು. ಸರಿ ಅವ್ವ. ಅಮ್ಮರೇ ಫೋನ್ ಗೊತ್ತಾಯ್ತು. ಹಲೋ ಸಾಹೇಬ್ರೆ, ನನ್ನ ಮಗನ ಮದುವೆ ನಿಶ್ಚಯ ಆಗೈತೆ ಸಾಹೇಬ್ರೆ. ಪತ್ರಿಕೆ ಕೊಡಕ್ಕೆ ನಿಮ್ಮ ಮನೆಗೆ ಬರಬೇಕು. ಅಣ್ಣ ಓಸಿ ಮುಖ್ಯ ದಿಸ್ಯ ಕಣ್ಣ. ಸಂಜೆಗೆ ಈ ಹೂ ಮುಡಿಸಿ, ನಾಳೆ ಒತ್ತಾರೇನೆ ನಿಮಗೋಸ್ಕರ ಬೇರೆ ಹೂ ತಂದು ಕೊಡ್ತೀನಿ. ಸರಿ ಅಕ್ಕ. ಸಹನಾ, ನೀನು ಮದುವೆ ಆಗಿ 3 ತಿಂಗಳಾಗಿರ್ಬೇಕಲ್ವೇ? ಅಷ್ಟು ಬಿಣ್ಣೆ ನಿಂದು ಮದುವೆ ಸೆಟ್ ಆಯ್ತಲ್ಲ ಸ್ನೇಹ, ಸಾನೆಯೇ ಖುಷಿ ಆಯ್ತವ. ಎಲ್ಲ ಒಳ್ಳೇದಾಗ್ಲಿ. ಪುಟ್ಟಕ್ಕನ ಭಾರ ಇಳಿತೈತಲ್ಲ, ಅದೇ ಸಮಾಧಾನ. ಆದ್ರೆ ಆ ಭಾರನ ಜೀವನ ಪೂರ್ತಿ ಅಕ್ಕ ಹೊರಬೇಕಲ್ಲ. ನಿನ್ ಮನ್ಸು ಮುಟ್ಕೊಂಡು ಹೇಳಕ್ಕ, ನಾನು ಹೇಳಿದ್ ಸರಿ ಅಲ್ಲ ಅಂತ. ಈ ಸುಮ್ಕೆ ಇರವೇ ಅಕ್ಕ. ಹುಡುಗನ ಮನೆ ಕಡೆಯವ್ರು ತುಂಬ ಒಳ್ಳೆಯವ್ರಂತೆ. ನಾನು ಮದುವೆ ಆಗಿ ಚೆನ್ನಾಗೇ ಇರ್ತೀನಿ. ಒಳ್ಳೇದವ, ಹಂಗೆ ಆಗಲಿ. ಆ ತಾಯಿ ಆಶೀರ್ವಾದ ನಿನ್ಗೆ ಯಾವಾಗಲೂ ಇರುತ್ತೆ. ನಾನೇನಾರ ಮನೆ ತಾವ್ ಹೋದ್ರೆ ಪುಟ್ಟಕ್ಕ ಉಗಿತಾಳೆ. ಆದರೆ ಸ್ನೇಹ ತಾವು ಮಾತಾಡಬೇಕು. ಹೆಂಗೆ ಮಾತಾಡೋದೀಗ? ಅಯ್ಯೋ ದೇವ್ರೆ. ಅಯ್ಯ, 3 ಮುಸ್ಲಿಗಳು ಇಲ್ಲೇವೆ. ಅಂಗಡಿಯವಳು ಏನಾದರೂ ನೋಡಿದ್ರೆ ಪುಟ್ಟಕ್ಕನಿಗೆ ಹೇಳ್ಬಿಡ್ತಾಳೆ. ಏನು ಮಾಡೋದೀಗ? ಹೆಂಗೆ ಅವಳನ್ನ ಕರೆಯೋದು? ಹುಡ್ಗನ್ ಕಡೆಯವರು ಶ್ರೀಮಂತರು ಅಕ್ಕ, ಅದಕ್ಕೆ ನಮ್ಮ ಅಕ್ಕ ಒಪ್ಕೊಂಡಿರೋದು. ಈ ರೈತರು, ಸಾಮಾನ್ಯದ ಹುಡುಗರು, ಅವ್ರನ್ನೆಲ್ಲ ನಮ್ಮ ಅಕ್ಕ ಒಪ್ತಾಳ ಹೇಳಿ? ನಿನಗೆ ಇನ್ನೂ ಶ್ರೀಮಂತ ಹುಡುಗ ಸಿಗ್ತಾನೆ ಬಿಡವ. ಅಯ್ಯಯ್ಯೋ ಬೇಡಪ್ಪ, ನನಗೆ ನನ್ನ ಇಷ್ಟಪಡೋ ಹುಡುಗ ಸಿಕ್ಕರೆ ಸಾಕು. ಕಾಸು ಇಟ್ಕೊಂಡು ಏನು ಮಾಡೋದು? ಏಯ್ ತಗೊಂಡು ನಡಿಯ ನೀನು. ಅತಿಯಾಗಾಡ್ತಾಳೆ.
ತಗೊಳವ. ಸ್ನೇಹ ಸ್ನೇಹ ಬಾವಾ ಅಕ್ಕ ನೀನು ಹೋಗಿರು, ನಾನು ಬರ್ತೀನಿ.